ನಮಸ್ತೆ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು? ಶರತ್ ಕುಮಾರ್ ಅಂತ ಸರ್. ಇದು ನೀವು ಯಾವ ಆನೆ ಸರ್ ನೋಡ್ಕೊತಾ ಇರೋದು? ನಂಜುಂಡ ಆನೆ ಅಂತ ಸರ್. ಈ ಒಂಟಿ ಕೋರೆ ಇದೀರಿ ಆನೆ? ಹೌದು ಹೌದು. ಸರ್, ಎಷ್ಟು ವರ್ಷದಿಂದ ನೋಡ್ಕೊತಾ ಇದೀರಾ? ಸರ್ ಇವಾಗ 4 ವರ್ಷ ಆಗಿದೆ ಸರ್. ಇದು 4 ವರ್ಷ. ಎಲ್ಲಿ ಸೆರೆ ಹಿಡಿದಿಲ್ಲ ಸರ್ ಆನೆ? ಸೆರೆ ಹಿಡಿದಿದ್ದು ಇದು ಹಾಸನ ಸಕಲೇಶ್ಪುರದ ಹತ್ರ ಸರ್. ಸಕಲೇಶ್ಪುರದ ಬಿಳಿಕೆರೆ ಅಂತ ಹೇಳ್ಬಿಟ್ಟು. ಬಿಳಿಕೆರೆ. ಏನು ಉದ್ದೇಶದಿಂದ ಸರ್ ಸೆರೆ ಹಿಡಿದಿದ್ದೀರಾ? ಉದ್ದೇಶ ತೋಟದಲ್ಲಿ ಸ್ವಲ್ಪ ಗದ್ದೆಗಳಲ್ಲಿ ರೈತರಿಗೆ ಸ್ವಲ್ಪ ಎಂತ ಏನಂತ ಬೆಳೆ ನಾಶ ಮಾಡೋದು ಆ ತರದೆಲ್ಲ ಇದ್ರಿಂದ ಇಳ್ಕೊಂಡ್ ಬಂದಿದೆ. ಅಂದ್ರೆ ಇದು ಯಾವ್ದು ಜೀವಾನಿ ಯಾವ್ದು ಮಾಡಿಲ್ವಾ? ಜೀವಾನಿ ಮಾಡಿದೆ ಅಂತ ಹೇಳ್ತಾರೆ ಸರ್. ಕನ್ಫರ್ಮ್ ಆಗಿ ನಮ್ಗೆ ಮಾಡಿದೆ ಅಂತ ಹೇಳ್ತಾ ಇದಾರೆ. ಒಂದು 2-3 ಹೇಳ್ತಿದಾರೆ. 2-3 ಅಂದ್ರೆ ಅದೇ ಪಕ್ಕದಲ್ಲಿ. ಹೌದು ಸರ್. ಎಷ್ಟು ಏಜ್ ಆಗಿರ್ಬೋದು ಸರ್ ಆನೆಗೆ? ಇದಕ್ಕೆ 46 ಅಂತ ನಾವು ಕನ್ಫರ್ಮ್ ಆಗಿ ಹೇಳಕ್ಕಾಗಿಲ್ಲ ಸರ್. ಇವಾಗ ನಮ್ಗೆ ಗೊತ್ತಿರೋ ಪ್ರಕಾರ 46 ಅಂತ. ಹೇರ್ ಮತ್ತೆ ಸ್ಕಿನ್ ಎಲ್ಲ ನೋಡ್ಬಿಟ್ಟು 46 ಅಂತ ಹೇಳ್ಬೋದು. ಆನೆ ಇನ್ನು ಬೆಳೆಯುತ್ತಾ ಅಷ್ಟೇನಾ ಸರ್ ಇದು? ಇಲ್ಲ ಸರ್, ಇದಿಷ್ಟೇ. ಅಲ್ಲ, ಇನ್ನು ಕಿವಿ ಫೋಲ್ಡ್ ಆಗಿಲ್ಲ? ಫೋಲ್ಡ್ ಆಗಿಲ್ಲ ಸರ್. ಲೈಟ್ ಆಗಿದೆ, ಆಚೆದಾಗಿದೆ, ಈಚೆದಾಗಿಲ್ಲ. ಇದು ಒಂದ್ ಕಿವಿ ಒಳಗಡೆ ಮಡ್ಚಿದ್ದು, ಇನ್ನೊಂದು ಹೊರಗಡೆ ಮಡ್ಚಿದ್ದು. ಹೊರಗಡೆ ಮಡ್ಚಿದ್ದು ಏನ್ ತರ ಮಡ್ಚಿದ್ದು ಅಂತ ಅಲ್ಲ ಎಲ್ಲ ಅದು ಏಜ್ ಆಗ್ತಾ ಆಗ್ತಾ ಆತರ ಆಗುತ್ತೆ ಸರ್. ಹೌದಾ? ಓಕೆ ಓಕೆ ಸರ್. ಅಂದ್ರೆ ಸರ್ ಇದು ನೀವು ಇದು ಪಳಸ್ಬೇಕಾದ್ರೆ ಯಾವ ರೀತಿ ಇದೆ ಸರ್ ನಿಮ್ಗೆ ಸಿಚುವೇಶನ್? ಬಂದಾಗ ತುಂಬಾ ಇದು ಸ್ವಲ್ಪ ಮದ ಹಿಡಿಯೋ ಟೈಮ್ ಇತ್ತು. ತುಂಬಾ ಬರ ಮೂವ್ಮೆಂಟ್ ಇತ್ತು. ಮತ್ತೆ ತುಂಬಾ ಕ್ರಿಟಿಕಲ್ ಆಗಿತ್ತು. ತುಂಬಾ ಕಿರಲೆಲ್ಲ ತುಂಬಾ ಗಲಾಟೆ ಎಲ್ಲ ಮಾಡಿ ಆ ಮುಂಡೆಲ್ಲ ತೆಗೆದು ಬಿಸಾಕೋದು ಆ ತರದೆಲ್ಲ ಇತ್ತು ಬಂದ ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ಬರ್ತಾ ಬರ್ತಾ ಯಾವ್ದಾನೆ ಆದ್ರೂ ಪಳಗ್ಲೇಬೇಕಲ್ಲ, ಆ ತರ ಇದು ಹಂಗೆ ಪಳಗಿದ್ದು. ಅಂದ್ರೆ ನೀವು ಪಳಸ್ಬೇಕಾದ್ರೆ ಯಾವ ರೀತಿ ಟ್ರೈನಿಂಗ್ ಕೊಡ್ತೀರಾ ಸರ್ ಅದಕ್ಕೆ? ಟ್ರೈನಿಂಗು ಅದಕ್ಕೆ ಸರ್ ಫಸ್ಟ್ ಫುಡ್ ಕೊಡೋದು ನಾವು ಕಲಿಸ್ತೀವಿ ಸರ್. ತಿನ್ನೋದ್ ಹೆಂಗೆ ಅಂತ ಮಗುಗೆ ಯಾವ ತರ ತಿನ್ನೋದ್ ಕಲಿಸ್ತೀವಿ, ಅದೇ ತರ ಇದಕ್ಕೂ ತಿನ್ನೋದ್ ಕಲಿಸ್ಬೇಕು ಫಸ್ಟ್. ಆಮೇಲೆ ಹಿಂದೆ ಅದು ಬ್ಯಾಕ್ ಹೋಗೋದು, ಬಾ ಅಂತ ಕರೆದಾಗ ಬರೋದು, ಆತರ. ಅಂದ್ರೆ ನೀವು ಡೇ 1 ಇಂದನೇ ಇದಕ್ಕೆ ತಿನ್ನೋದೆಲ್ಲ ಫೀಡಿಂಗ್? ಇಲ್ಲ ಸರ್, ಬಂದ ಇದ್ರಲ್ಲಿ ತುಂಬಾ ಕೋಪದಲ್ಲಿ ಇರುತ್ತೆ ಆನೆ. ಬಂದು ಒಂದು ಕಡಿಮೆ ಅಂದ್ರೆ ಒಂದ್ 2-3 ವಾರ ಅದ್ರ ಜೊತೆ ಏನು ಜಾಸ್ತಿ ಒಂದು ಇದ್ ಮಾಡಲ್ಲ. ಜಸ್ಟ್ ಹಾಕ್ಬಿಟ್ಟು ಅದು ಸ್ವಲ್ಪ ರಿಲೇಶ್ ಆಗಕ್ಕೆ ಬಿಡ್ತೀವಿ. ಆಮೇಲಿಂದ ಕೆಲಸ ಶುರು ಮಾಡೋದು, ಕರ್ದಾಗ ಬರೋಂಥದ್ದು, ಆಮೇಲೆ ಆತರ. ಅಂದ್ರೆ ಇದು ನಿಮ್ನ ಹತ್ರ ತಗೊಳೋದಕ್ಕೆ ಎಷ್ಟು ದಿನ ಆಯ್ತು? ಏನ್ ಸರ್? ಈ ಆನೆ ಹಿಡಿದ್ಮೇಲೆ ಟ್ರೈನ್ ಆಗಿ ಬರ್ಲಿಕ್ಕೆ ಹೋಗೋದಕ್ಕೆ ಎಷ್ಟು ದಿನ ತಗೊಂಡ್ರಿ ನೀವು? ಹತ್ತತ್ರ ಸರ್ ಒಂದು 3 ತಿಂಗಳಾಯ್ತು ಸರ್. ಅಂದ್ರೆ ಹತ್ರಕ್ಕೆ ಹೋಗಕ್ಕೆ 3 ತಿಂಗಳು? ಹೌದೌದು. ಅಂದ್ರೆ ಕಿರಲಿಂದ ಪಕ್ಕದ್ದು ಹೋಗೋದಕ್ಕಿಂತ ಒಳಗಡೆ ಹೋಗಕ್ಕೆ ಅದ್ರ ಪಕ್ಕ. ಅಂದ್ರೆ ಇದು ಇವಾಗ ನೋಡಿ, ಇದ್ರ ಒಳಗಡೆ ಇರೋದಕ್ಕೆ ಟಚ್ ಮಾಡೋದಕ್ಕೂ ಇದ್ರ ಹೊರಗಡೆ ಇರೋದಕ್ಕೆ ಟಚ್ ಮಾಡೋದಕ್ಕೂ ವ್ಯತ್ಯಾಸ ಇದೆಯಲ್ಲ, ಆತರ. ಅಂದ್ರೆ 3 ತಿಂಗಳು ತಗೊಂಡ್ರಿ ನೀವು? ಹೌದು. ಟೋಟಲ್ ಕ್ರಾಲ್ ಅಲ್ಲಿ ಎಷ್ಟು ದಿನ ಇದೆ ಸರ್ ನಿಮ್ಮಿಂದ? ಟೋಟಲ್ ಇದು ಹತ್ತತ್ರ 6-7 ತಿಂಗಳು 8 ತಿಂಗಳು ಹತ್ತತ್ರ ಕ್ರಾಲ್ ಒಳಗಡೆ. ಹೌದು. ಅಲ್ಲ, ಈಗ ಆಲ್ಮೋಸ್ಟ್ ಎಲ್ಲ ಆನೆಗಳು 3-4 ತಿಂಗಳ ಒಳಗಡೆ ಈಚೆ ತೆಗೆದ್ಬಿಡ್ತಾರೆ ಅಂತ ಹೇಳ್ತಾರೆ. ಇದೇನಕ್ಕೆ 6-7 ತಿಂಗಳು ಕ್ರಾಲ್? ಸರ್, ಒಂದೊಂದ್ ಆನೆ ಬೇಗನೂ ಪಳಗೋದಿರುತ್ತೆ ಸರ್, ಒಂದೊಂದ್ ಆನೆ ಲೇಟ್ ಆಗಿ ಪಳಗೋದು ಇರುತ್ತೆ. ಅದ್ರಲ್ಲೂ ಇದೊಂದು ಹಂಗೆ. ಅಂದ್ರೆ ಇದು 7 ತಿಂಗಳು 8 ತಿಂಗಳು ತುಂಬಾ ಕೋಪದಲ್ಲಿತ್ತು. ಆಮೇಲೆ ಮತ್ತೆ ಹಂಗೆ ದಿನನಿತ್ಯ ಒಂದೊಂದು ಹೇಳ್ತಾ ಟಚ್ ಮಾಡ್ತಾ ಅದು ನಮ್ಗೆ ಹೋಗಕ್ಕೆ ಅಷ್ಟು ದಿನ ಬೇಕಾಯ್ತು. ಒಂದೊಂದಾನೆ ಬೇಗನೂ ಪಗುತ್ತೆ ನಮ್ಗೆ, ಬೇಗ ಅಂದ್ರೆ ಟ್ರೈನ್ ಬೇಗನೂ ಆಗುತ್ತೆ, ಒಂದೊಂದಾನೆ ನಿಧಾನ ಆಗುತ್ತೆ, ಆತರ. ಓಕೆ ಓಕೆ ಓಕೆ. ಅಂದ್ರೆ ಇದು ಈಗ ನೀವು ಈಗ ಆನೆ ಇದನ್ನ ಪಳಸೋದಕ್ಕಿಂತ ಮುಂಚೆ ಯಾವ ಆನೆ ಡ್ಯೂಟಿ ಮಾಡ್ತೀರಾ ನೀವು? ಅಂದ್ರೆ ಇದೇ ಫಸ್ಟ್ ಆನೆನಾ? ಇಲ್ಲ ಸರ್, ನಾನು ಬಂದು ಡಿಪಾರ್ಟ್ಮೆಂಟ್ ಬಂದು ಫಸ್ಟ್ ಟೈಮ್ ಇದೇ ಆನೆ. ನನಗ ಡಿಪಾರ್ಟ್ಮೆಂಟ್ ಅಲ್ಲಿ ಬಂದಾಗ ಆನೆಗಳ ಬಗ್ಗೆ ನನಗೆ ಗೊತ್ತಿತ್ತು ಚೆನ್ನಾಗಿ. ಯಾಕಂದ್ರೆ ನಮ್ಮ ಮನೆ ಪಕ್ಕ ಎಲ್ಲ ಆನೆಗಳು ಆಚೆ ಈಚೆ ಓಡಾಡ್ತಿರ್ತವೆ. ನಾವು ವೈಲ್ಡ್ ಲೈಫ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಫಸ್ಟ್. ವೈಲ್ಡ್ ಲೈಫ್ ಅಲ್ಲಿ 5 ವರ್ಷ ಕೆಲಸ ಮಾಡಿದ್ದೆ. ಮತ್ತೆ ಆನೆಗಳ ಬಗ್ಗೆ ಎಲ್ಲ ಗೊತ್ತಿತ್ತು ನಂಗೆ ಸ್ವಲ್ಪ ಎಲ್ಲ. ಆಮೇಲೆ ಇಲ್ಲಿ ಬಂದು ಕಂಪ್ಲೀಟ್ ಆಗಿ ತಿಳ್ಕೊಂಡಿದ್ದು. ಅಂದ್ರೆ ಈಗ ನೀವು ಇದು ಕಾವಾಡಿ ಮತ್ತೆ ಮಾವತ ಸರಿ ಬಿದ್ದೀರಾ ನೀವು? ಹೌದೌದು. ಕಾವಾಡಿ ಹೆಸರು ಸರ್? ಸತೀಶ್ ಅಂತ ಹೇಳಿ. ಸತೀಶ್ ಅಂತನಾ? ಅಂದ್ರೆ ಇದು ಒಂಟಿ ಕೋರೆ ಇದೆಯಲ್ಲ, ಇದು ಇಲ್ಲಿ ಬಂದ್ಮೇಲೆ ಹತ್ರ ಆಗಿರೋದಾ ಹಿಡಿಯೋದಕ್ಕಿಂತ ಮುಂಚಿನ ಹತ್ರ ಇದೆಯಾ? ಇದ್ರಲ್ಲಿ ತರ್ಬೇಕಾದ್ರೆ 2 ಕೋರೆನೂ ಇತ್ತು ಸರ್. 2 ಕೋರೆನೂ ಇಷ್ಟಿಷ್ಟು ಇವಾಗ ಏನಿದೆ ಅಷ್ಟೇ ಉದ್ದ ಇತ್ತು, ಅದಕ್ಕಿಂತ ಸ್ವಲ್ಪ ಚಿಕ್ಕದಿತ್ತು. ಆಮೇಲೆ ಅದು ಸ್ವಲ್ಪ JCB ಗೆಲ್ಲ ಅಲ್ಲೇನೋ ಹೊಡೆದಿತ್ತಂತೆ, ಅದು ಕನ್ಫರ್ಮ್ ಆಗಿ ನಮ್ಗೆ ಗೊತ್ತಿಲ್ಲ. ಅದು ಅಲ್ಲಾಡಿ ಬಿದ್ದೋಯ್ತು. ಆಮೇಲೆ ಇದೊಂದು ಇವಾಗ ಸ್ವಲ್ಪ ಉದ್ದ ಆಗಿದೆ. ಇದು ಸ್ವಲ್ಪ ಇಷ್ಟೇ ಇದ್ದಿದ್ದು, ಇವಾಗ ಸ್ವಲ್ಪ ಉದ್ದ ಆಗಿದೆ. ಅಲ್ಲ, ಇನ್ನೊಂದು ಅದು ಮುರಿದೋಯ್ತು, ಅದು ಮತ್ತೆ ಬೆಳೆಯಲ್ವಾ? ಅದು ಬೆಳೆಯಲ್ಲ ಸರ್. ಅದು ಫುಲ್ ಇಲ್ಲಿಂದ ಹೋದ್ರೆ ಬರಲ್ಲ, ಅಂದ್ರೆ ಕಿರಿ ಅಂತ ಹೇಳ್ತಾರೆ. ಕಿರಿಯಿಂದ ಹೋದ್ರೆ ಬೆಳೆಯಲ್ಲ. ಇವಾಗ ಇದು ಬೆಳೆದಿದೆ, ಇದು ಅರ್ಧದಿಂದ ಕಟ್ಟಾಗಿರೋದು. ಕೋಡ್ ಅರ್ಧದಿಂದ ಕಟ್ಟಾದ್ರೆ ಬೆಳೆಯುತ್ತೆ. ಫುಲ್ ಗೆಡ್ಡೆಗೆ ಹೋಗ್ಬಿಟ್ಟು ಅದು ಬೆಳೆಯಲ್ಲ. ಅಂದ್ರೆ ಈಗ ಇದು ಕಾರ್ಯಾಚರಣೆಗಳು ಅದು ಇದು ಆ ತರದೆಲ್ಲ ತಗೊಂಡೋಗಿದ್ದೀರಾ ಸರ್ ಯಾವ್ದಾದ್ರು? ಯಾವ್ದಿದ? ಇದು ಇಲ್ಲ ಸರ್, ಇವಾಗ ಕಾರ್ಯಾಚರಣೆಗಳು ಇಲ್ಲ. ಇದು ಇನ್ನು ಬಾಡಿ ಕ್ಲಿಕ್ ಆಗ್ಬೇಕು. ಬಾಡಿ ಇನ್ನು ಬೆಳೆಯುತ್ತಾ ಇದು? ಹೌದು. ಬಾಡಿ ಅಂದ್ರೆ ಹೈಟ್ ಬೆಳೆಯಲ್ಲ, ಬಾಡಿ ದಪ್ಪ ಸೈಜ್ ಬರುತ್ತೆ. ಎಷ್ಟು ಅಂದಾಜಲ್ಲಿ ಎಷ್ಟು ಕೆಜಿ ಇದೆ ಸರ್ ಇದು? ನನ್ನ ಪ್ರಕಾರ ಸರ್ ಇವಾಗ ಇದೊಂದು 3 ಚಿಲ್ಲರೆ ಇರ್ಬೋದು. 3 ಟನ್ 3.5 ಟನ್ ಬರ್ಬೋದು. ಅಷ್ಟೇ. ಚೆನ್ನಾಗಿ ಮೈ ಕಟ್ಟೋದೆಲ್ಲ ದೊಡ್ಡದೆಲ್ಲ ಆದ್ರೆ ಬರುತ್ತೆ ಸರ್. ಇವಾಗ ದಸರಾ ಆನೆಗಳೆಲ್ಲ ನೋಡಿದಿರಲ್ಲ, 5-6 ಹಿಂಗಿದೆ, ಆ ಟೈಪ್.
ನೀವೇನ ದಸರಾಗೆ ಏನಾದ್ರು ಕಳ್ಸೋ ಪ್ಲಾನ್ ಇತ್ತ ಮೊದಲು ಸರ್ ಇಲ್ಲ ಸರ್ ಮುಗಿದೋವಾಗಿಂದ ಅದು ಇಲ್ಲ ಯಾಕಂದ್ರೆ ಫಸ್ಟ್ ಪ್ಲಾನ್ ಇತ್ತು, ಕೋರೆ ಬಿದ್ದಾದ್ಮೇಲೆ ಏನು ಮಾಡಕ್ಕಾಗಲ್ಲ ಸರ್. ಅಲ್ಲಿ ದಸರಾಕ್ಕೆ ಸೆಲೆಕ್ಷನ್ ಮಾಡ್ತಾರೆ ಆನೆಗಳನ್ನ, ಚೆನ್ನಾಗಿರೋ ಆನೆಗಳು ಮಾತ್ರ ತಗೊಂತಾರೆ. ಓಕೆ, ಅಂದ್ರೆ ಇದು ನೀವು ಡೈಲಿ ಒಂದೊಂದ್ ಕಡೆ ಬಿಡ್ತೀರಾ ಆನೆನ ಮೇದಕ್ಕೆ? ಹೌದು. ಯಾವ ಭಾಗದಲ್ಲಿ ಬಿಡ್ತೀರಾ ಅಂದ್ರೆ ಡೈಲಿ? ಸರ್ ಇದು ಬ್ಯಾಕ್ ಫುಲ್ ಫಾರೆಸ್ಟೇ, ಯಾವ ಕಡೆ ಬಿಟ್ರು ಅದು ಯಾವ ಕಡೆ ಆದ್ರೂ ಹೋಗಿರುತ್ತೆ. ಓಕೆ ಓಕೆ. ಅಂದ್ರೆ ಈಗ ಬೇರೆ ಆನೆಗಳಿಗೆಲ್ಲ 2 ಕಾಲ್ದು ಮುಂದೆ ಲಾಕ್ ಮಾಡಿದ್ರೆ, ನೀವೇನಕ್ಕೆ ಲಾಕ್ ಮಾಡಿಲ್ಲ? ಅಂದ್ರೆ ಸರ್ ಒಂದೊಂದ್ ಆನೆಗಳು ಏನ್ ಮಾಡ್ತದೆ ಅಂದ್ರೆ ಈ ಟೈಮಲ್ಲಿ ಎಲ್ಲಾ ಆನೆಗೂ ಲಾಕ್ ಮಾಡ್ಲೇಬೇಕು. ನಾನು ಇವಾಗ ಜಸ್ಟ್ ಟೈಮ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಟಿದೀನಿ. ಇಲ್ಲಿ ತಂದಾಗ ಲಾಕ್ ಮಾಡ್ಲೇಬೇಕು, ಯಾಕಂದ್ರೆ ಒಂದ್ ಆನೆ ಗಾಬರಿ ಆದ್ರೆ ಪ್ರತಿಯೊಂದು ಗಾಬರಿ ಆಗ್ತದೆ. ಆ ಟೈಪ್. ಸರ್ ಈ ಆನೆಗೆ ಯಾವ ರೀತಿ ಕೆಲಸ ಕಲ್ಸಿದೀರಾ ಆಲ್ರೆಡಿ ನೀವು ಇದುವರೆಗೂ? ಸರ್ ಇವಾಗ ಬಂದು ಒಂದೊಂದ್ ಕಲಿತಾ ಇದೆ ಸರ್. ಇವಾಗ ಟ್ರೈನ್ ಮಾಡ್ತಾ ಇದೀವಿ, ಇನ್ನು ಕನ್ಫರ್ಮ್ ಆಗಿ ಏನು ಅದಕ್ಕೆ ಇದ್ ಮಾಡಿಲ್ಲ. ಜಸ್ಟ್ ಇವಾಗ ದರೆ ಅಂದ್ರೆ ಇಟ್ಕೊಳ್ಳೋದು ಆ ತರದೆಲ್ಲ ಚಿಕ್ಕ ಪುಟ್ಟದಾಗಿದೆ. ಇನ್ನು ಸ್ವಲ್ಪ ಕಲಿಸ್ಬೇಕು. ಹೌದು ಸರ್. ಇವಾಗ ನೀವು ಕಳಿಸ್ಬೇಕಾದ್ರೆ ನಿಮ್ಮ ಮೇಲೆ ಯಾವತ್ತಾದ್ರೂ ಅಟ್ಯಾಕ್ ಆಗಿರೋಂಥದ್ದು? ಸರ್ ಸ್ಟಾರ್ಟಿಂಗ್ ಆನೆ ಅಂದ್ರೆ ಆನೆನೇ ಸರ್. ಸ್ವಲ್ಪ ಎಲ್ಲ ಫಸ್ಟ್ ಸ್ಟಾರ್ಟಿಂಗ್ ಇರುತ್ತೆ, ಸ್ವಲ್ಪ ಗಲಾಟೆ ಮಾಡೋದು ಆ ತರದೆಲ್ಲ ಇರುತ್ತೆ. ಆಮೇಲೆ ಪಳಗ್ಬೇಕು. ಈಗ ಮಗು ಇದ್ದ ತಕ್ಷಣ ನಡೆಯಲ್ವಲ್ಲ ಸರ್, ಅದೇ ಟೈಪ್ ಇದನ್ನು ಅದೇ ತರ ಮಾಡ್ಬೇಕು. ಹಾಗೆ ಸರ್. ಅಂದ್ರೆ ಇದು ನಮ್ಮ ಕ್ಯಾಂಪ್ ಅಲ್ಲಿ ಯಾವ ಆನೆ ಜೊತೆ ತುಂಬಾ ಫ್ರೆಂಡ್ಲಿ ಆಗಿರುತ್ತೆ? ಯಾವ ಆನೆ ಜೊತೆ ಫ್ರೆಂಡ್ಲಿ ಆಗಿರುತ್ತೆ ಅಂತನಾ ಸರ್? ಇದು ಆಲ್ಮೋಸ್ಟ್ ಎಲ್ಲಾ ಆನೆ ಜೊತೆನೂ ಫ್ರೆಂಡ್ಲಿ ಆಗಿರುತ್ತೆ. ಅಂದ್ರೆ ಆಚೆ ಇರೋ ಆನೆಗಳು ಸ್ವಲ್ಪ ಚೆನ್ನಾಗಿ ದಷ್ಟಪುಷ್ಟವಾಗಿದ್ರೆ ಸೇರ್ಸಲ್ಲ, ಕೋಪ ಬಂದ್ಬಿಡುತ್ತೆ ಅದಕ್ಕೆ. ಬೇರೆ ಆನೆಗಳು ಕಾಡಲ್ಲಿ ಯಾವ್ದಾರು ಅಟ್ಯಾಕ್ ಮಾಡಿದ್ರೆ ಆ ತರದೇನಿಲ್ಲ ಸರ್. ಅಂದ್ರೆ ಕಾಡಾನೆ ಅಟ್ಯಾಕ್ ಮಾಡೋಷ್ಟು ದೂರ ಬಿಡಲ್ಲ, ಯಾಕಂದ್ರೆ ಇವಾಗ ಟ್ರೈನ್ ಆಗಿರೋದಲ್ಲ. ಬಾಡಿ ಎಲ್ಲ ಚೆನ್ನಾಗಿ ಕ್ಲಿಕ್ ಆದ್ರೆ ಇನ್ನು ತುಂಬಾ ಒಳಗೆ ಹೋಗ್ತೀವಿ. ಈಚೆ ಈಗ ನಾವು ಬಿಡೋ ಕಾಡಲ್ಲಿ ತುಂಬಾ ಆನೆಗಳು ಹತ್ರ ಇರಲ್ಲ, ಒಳಗಡೆ ಇರುತ್ತೆ, ತುಂಬಾ ಒಳಗಡೆ, ಆ ಟೈಪ್. ಸರ್ ಈ ಕ್ಯಾಂಪ್ ಅಲ್ಲಿ ಎಷ್ಟು ಆನೆಗಳಿದಾವೆ ಅಂತ ಮಾಹಿತಿ ಇದೆ ನಿಮಗೆ? ಹೌದು ಸರ್, ಇಲ್ಲಿ ಟೋಟಲ್ ಇವಾಗ 26 ಇದೆ. 26 ಆನೆ. ಹೆಸರುಗಳೇನೋ ಗೊತ್ತಿದ್ಯಾ? ಎಲ್ಲ ಆನೆದು ಹೆಸರು ಗೊತ್ತು ಸರ್ ನನಗೆ. ಅಂದ್ರೆ ಈಗ ನೀವು ಅದು ಕಾಲಿಗೆ ಬೇಡಿ ಹಾಕ್ತಿಲ್ಲ, ಏನು ಯಾವ ಉದ್ದೇಶಕ್ಕೋಸ್ಕರ ಬೇಡಿ ಹಾಕೋದು ನೀವು ಕಾಲಿಗೆ? ಬೇಡಿ ಅದು ಸೇಫ್ಟಿ ಸರ್. ಅದು ಬೇಡಿ ಇವಾಗ ನೋಡಿ ಸರ್, ದನ ಆದ್ರೆ ಹಗ್ಗದಲ್ಲಿ ಕಟ್ಟಕ್ಬಹುದು. ಇದು ಆನೆ, ಯಾವ್ದೇ ಕಾರಣಕ್ಕೂ ನಾವು ಹಗ್ಗ ಆ ತರದೆಲ್ಲ ಯೂಸ್ ಮಾಡಿ ಕಟ್ಟಕ್ ಆಗಲ್ಲ, ಅದರಿಂದ ಬೇಡಿ ಹಾಕ್ತಿವಿ. ಬೇಡಿ ಇದ್ರೆ ಸೇಫ್ ಆತರ. ಅಂದ್ರೆ ಈಗ ಮುಂದಿನ ಕಾಲಿಗೆ ಬೇಡಿ ಹಾಕ್ತಿಲ್ಲ, ಹಿಂದಿನ ಕಾಲಿಗೆ ಏನಕ್ಕೆ ಹಾಕಲ್ಲ? ಹಿಂದಿನ ಕಾಲು ಗ್ರಿಪ್ ಸಿಗಲ್ಲ ಸರ್ ನಮ್ಗೆ. ಕೇರಳದವ್ರಾದ್ರೆ 4 ಕಾಲಕ್ಕೂ ಕಟ್ಟಿ ಆ ತರದ್ ಮಾಡ್ಕೊಂತಾರೆ. ನಮ್ದು ಇಲ್ಲಿ ಬಂದು ನಾವು 2 ಕಾಲಲ್ಲಿ ಇದ್ ಮಾಡ್ತೀವಿ. ಮತ್ತೆ ಅವರು ಇಲ್ಲಿ ನಮ್ದು ಹೇಳ್ಬೇಕಂದ್ರೆ ನಾವ್ 2 ಜನ ಇರೋದು ಆನೆಗೆ, ಒಂದ್ ಆನೆಗೆ 2. ಈ ಫ್ರಂಟ್ ಹಾಕೋದ್ರಿಂದ ನಮ್ಗೆಲ್ಲದ ಕಡೆಯಿಂದನು ಕರ್ದಾಗ ಅಲ್ಲ ಸಡನ್ ಆಗಿ ಏನಾದ್ರು ಗಾಬರಿ ಆದ್ರೂ ಓಡಲ್ಲ, ನಮ್ಮ ಹತೋಟಿಗೆ ಬೇಗ ತಗೋಬಿಡ್ಬೋದು, ಬೇಗ ಇಟ್ಕೊಬಹುದು ಆತರ. ಆ ಕಾರಣಕ್ಕೋಸ್ಕರ. ಅಂದ್ರೆ ಇದು ಎಣ್ಣೆ ಏನು ಉದ್ದೇಶಕ್ಕೋಸ್ಕರ ಎಣ್ಣೆ ಹಾಕೋದು ಕಾಲಿಗೆ? ಸರ್ ಇದು ಚೈನು ನಾವು ಹಾಕ್ಬೇಕಲ್ವಾ ಸರ್, ಚೈನು ಹಾಕ್ಬೇಕು, ಬೇಡಿನ ಹಾಕ್ಬೇಕು. ಆ ಉದ್ದೇಶದಿಂದ ಕಾಲಿಗೆ ಏನಾದ್ರು ಈ ಮಳೆಗಾಲದಲ್ಲಾಗ್ಲಿ ಬೇಸಿಗೆಲಾಗ್ಲಿ ಏನಾದ್ರು ಗಾಯ ಆದ್ರೆ ಅದಕ್ಕೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಆಯಿಲ್ ಹಾಕ್ತಾನೆ ಇರ್ತೀವಿ. ಆಯಿಲ್ ಹಾಕಿದಾಗ ಅದು ಚೈನು ಫುಲ್ ಸ್ಲೈಡ್ ಆಗಿ ಫ್ರೀ ಆಗಿರುತ್ತೆ. ಆಮೇಲೆ ಮೇಯಕ್ ಬಿಟ್ಟಾಗ್ಲು ಅದೇನು ತಾಗಲ್ಲ, ಅದಕ್ಕೆ ನಡ್ಕೊಂಡು ಹೋಗ್ಬೇಕಾದ್ರೆ ಚೈನು ಇಲ್ದಿರೋ ತರ ಫೀಲ್ ಆಗಿ ನಡ್ಕೊಂಡು ಹೋಗಿ ಆರಾಮಾಗಿ ತಿನ್ಕೊಳ್ಳುತ್ತೆ ಆ ಟೈಪ್. ಮತ್ತೆ ಇದು ಆನೆಗೆ ಆಲೆ ಎಷ್ಟು ಸಲ ಮದ ಬಂದಿದೆ ಸರ್? ಯಾವ್ದಕ್ಕೆ? ಇಲ್ಲಿವರೆಗೂ ಇಲ್ಲ ಇಲ್ಲಿ ಬಂದ್ಮೇಲೆ ಇಲ್ಲ ಸರ್. ಸ್ಟಾರ್ಟಿಂಗ್ ಒಂದ್ಸಲ ಕಿರಲಲ್ಲಿ ಬಂದಿತ್ತಲ್ಲ, ಅದ್ ಬಿಟ್ರೆ ಇನ್ನು ಮದ ಬಂದಿಲ್ಲ. ಮದ ಬಂದಿಲ್ಲ, ಮತ್ತೆ ಬರುತ್ತೆ ಫ್ಯೂಚರ್ ಅಲ್ಲಿ? ಫ್ಯೂಚರ್ ಅಲ್ಲಿ ಬರುತ್ತೆ ಸರ್, ಖಂಡಿತ. ಈಗ ಮದ ಕಮ್ಮಿ ಆಗ್ಬೇಕು ಅಂದ್ರೆ ಯಾವ ರೀತಿ ಸರ್ ಕಮ್ಮಿ ಮಾಡೋದು ಮದನ? ಸರ್ ನಾವಾಗಿ ಕಂಟ್ರೋಲ್ ಮಾಡಕ್ ಆಗಲ್ಲ ಸರ್. ಅದು ಆಕ್ಚುಲಿ ಬಂದು ಹೆಣ್ಣಾನೆ ಜೊತೆ ಇದ್ರೆ ಆಗುತ್ತೆ, ಕಮ್ಮಿ ಆಗುತ್ತೆ, ಬೇಗ ಕಮ್ಮಿ ಆಗ್ಬಿಡುತ್ತೆ ಹೆಣ್ಣಾನೆಗಳ ಜೊತೆ ಇದ್ರೆ. ಹೌದು. ಬಟ್ ಈ ಗಂಡಾನೆಗಳ ಜೊತೆ ಹಂಗೆ ಇದ್ರೆ ಅದು ಬೇಗ ಕಮ್ಮಿ ಆಗುತ್ತೆ. ಗಂಡಾನೆಗಳ ಜೊತೆ ಇದ್ದಾಗ ಆ ಟೈಮ್ಗೆ ತುಂಬಾ ಕೋಪದಲ್ಲಿರುತ್ತೆ, ಕೋಪ ಬಂದ್ಬಿಡುತ್ತೆ. ಹೆಣ್ಣಾನೆ ಇದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ, ಸಮಾಧಾನವಾಗಿರುತ್ತೆ. ಮೇಟಿಂಗ್ ಟೈಮ್ ಸರ್ ಅದು. ಮೇಟಿಂಗ್ ಟೈಮ್ ಅಂದ್ರೆ ಅವುಗಳಿಗೆ. ಹೌದು. ಓಕೆ ಸರ್. ತುಂಬಾ ಥ್ಯಾಂಕ್ ಯು ಸರ್, ಆನೆಗಳ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಆಯ್ತು ಸರ್, ತುಂಬಾ ಧನ್ಯವಾದ. ಓಕೆ, ಥ್ಯಾಂಕ್ ಯು ಸರ್.